ನನ್ನ ಕತೆ ನಿಮ್ಮ ಜೊತೆ ಸೀರೀಸ್ ಡೇ 45ಗೆ ನೀವು ನೋಡ್ಬೋದು ಒಂದು ರೀಲ್ಸ್ ಶೂಟ್ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತೀವಿ ಅಂತ. ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಈ ಅಕೌಂಟ್ನ ಬಯೋದಲ್ಲಿ ಇದೆ ನನ್ನ ಇನ್ಸ್ಟಾಗ್ರಾಮ್ ರೀಲ್ ಅಕೌಂಟ್, ಅಲ್ಲೂ ಕೂಡ ನೀವು ನೋಡ್ಬೋದು ಫೋಟೋಸ್ನೆಲ್ಲ ಎಷ್ಟು ಕಷ್ಟಪಡ್ತೀನಿ. ಲೈಟಿಂಗ್ಸ್ ಆಗಲಿ, ಫ್ಯಾನ್ ಯಾಕೆ ಇಟ್ಟಿದ್ದೀನಿ ಅಂದರೆ ಆ ಕೂದಲೆಲ್ಲ ಹಾರಾಡೋಕ್ಕೆ, ಅದಕ್ಕೋಸ್ಕರನಾದರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅದನ್ನೆಲ್ಲ ಮುಗಿಸೋಷ್ಟೊತ್ತಿಗೆ ಒಂದು 12:30 ಆಯಿತು. ಮುಗಿಸ್ಕೊಂಡು ರಾತ್ರಿ 12:30 ಆಯಿತು. ಮುಗಿಸಿ ಮಲಗಿ ಬಂದು ಬೆಳಗ್ಗೆ ನಮ್ಮ ಫೇವ್ರೆಟ್ ತಿಂಡಿ ಟೊಮೆಟೊ ಬಾತ್ ತಿನ್ಕೊಂಡು ಬಂದೆ. ಇದೇ ಫೋಟೋ, ಈ ಫೋಟೋಸಲ್ಲಿ ಅಲ್ಲಿದೆ, ಹೋಗಿ ನೋಡ್ಬೋದು. ಆ್ಯಂಡ್ ಇವತ್ತು ಸೆಲ್ಫ್ ಕೇರ್ ಮಾಡೋಣ ಅಂತ ಅಂದ್ಕೊಂಡೆ. ಯೂಶ್ವಲಿ ಮೋಸ್ಟ್ ಆಫ್ ದ ಪೀಪಲ್ಸಿಗೆ ಗೊತ್ತಿರುತ್ತೆ ಫೇಶಿಯಲ್ ಹೇರ್ ರಿಮೂವ್ ಮಾಡ್ತೀವಿ ನಾವು ಫೇಸಲ್ಲಿ. ಅದನ್ನು ದಯವಿಟ್ಟು ಯಾರು ಕ್ರಿಂಜ್ ಆಗಿ ಅಥವಾ ಏನೋ ಡಿಫ್ರೆಂಟ್ ವಿಯರ್ಡ್ ಆಗಿ ಟ್ರೀಟ್ ಮಾಡಬೇಡಿ. ಸ್ಟ್ಯಾಂಡರ್ಡ್ ಆಗಿರೋ ಎಲ್ಲರಿಗೂ ಗೊತ್ತಿರುತ್ತೆ, ಅದನ್ನು ಯಾರು ಜಡ್ಜ್ ಮಾಡಬೇಡಿ ಅಂತ ಹೇಳ್ತೀನಿ. ಆ್ಯಂಡ್ ಇದು ರಿಮೂವ್ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಫೇಸ್ ತುಂಬ ಕ್ಲಿಯರಾಗಿ ಕಾಣಿಸುತ್ತೆ. ನಾನೊಂದು 5-6 ಮಂತ್ಸ್ ಆಗಿತ್ತು, ಸೊ ಅದಕ್ಕೋಸ್ಕರ ನಾನು ಇವಾಗ ಮಾಡ್ತಾಯಿದ್ದೀನಿ. ಎಷ್ಟೋ ಜನ ಮಾಡ್ತಾರೆ, ಕೆಲವೊಬ್ಬರು ಮಾಡೋದಿಲ್ಲ, ಇಟ್ಸ್ ಓಕೆ. ಮಾಡೋರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ನಿಮಗೇನಾದರೂ ಮೆಥಡ್ಸು ರೂಲ್ಸು ಬೇಕು, ಅದನ್ನು ಹೆಂಗೆ ಮಾಡೋದು ಅಂತ ಹೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ, ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ. ಇದು ನೋಡಿ, ಆಫ್ಟರ್ ರಿಮೂವ್ ಮಾಡೋದ್ರಲ್ಲಿ ಎಷ್ಟು ಫೇಸ್ ಕ್ಲಿಯರ್ ಆಗಿದೆ ಅಂದರೆ ಸಖತ್ ಕ್ಲೀನಾಗಿ ಕ್ಯೂಟಾಗಿ ಕಾಣಿಸುತ್ತೆ ಅಂತ ಹೇಳ್ತೀನಿ. ಸ್ವಲ್ಪ ಆ್ಯಕ್ನಿ ಜಾಸ್ತಿ ಆಗಿದೆ, ಇಟ್ಸ್ ಓಕೆ. ಪ್ಲೀಸ್ ಯಾರು ಜಡ್ಜ್ ಮಾಡಬೇಡಿ. ಮೊದಲೇ ಹೇಳ್ತಾ ಇದ್ದೀನಿ, ಜಡ್ಜ್ ಮಾಡಿದ್ರೆ ಅದು ನಿಮ್ಮ ಕ್ಯಾರೆಕ್ಟ್ರಿಗೆ ಬಿಟ್ಟಿದ್ದು. ಆ್ಯಂಡ್ ಇದನ್ನೆಲ್ಲ ಮಾಡಿ ಇವತ್ತು ನಾನು ಡೇ ಮುಗಿಸ್ದೆ. ಆ್ಯಂಡ್ ಹ್ಯಾಪಿ ಶಿವರಾತ್ರಿ. ಮತ್ತೆ ನಾಳೆ ಸಿಗ್ತೀನಿ. ಎಲ್ಲರಿಗೂ ಚಾಚಾ ಬಾಯ್ ಬಾಯ್. ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.